ಡಾಕ್ಯುಮೆಂಟ್ ಅಂದ್ರೆ ನಮ್ಗೆ ಮುಂಚೆ ಇರ್ಲಿಲ್ವಾ ಇಲ್ಲಿ? ಇವತ್ತು ಅಲ್ಲಿ ನಿಮಗೆ ರಜೆ ಅಂತ ಉಂಟಲ್ವಾ? ಇವತ್ತು ಹೇಗೆ ಬಂದ? ನಿಮ್ಗೆ ಯಾರು ಹಿಂದೆ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ? ಅದನ್ನು ನಾಶ ಮಾಡ್ಲಿಕ್ಕೆ ಯಾರು ನಿಮಗೆ ಇದು ಸಪೋರ್ಟ್ ಮಾಡ್ತಿದ್ದಾರೆ? ಡಾಕ್ಯುಮೆಂಟ್ ಇದಾಗಬಾರ್ದು ಹೇಳೋ ಉದ್ದೇಶ ಮಾತ್ರ. ಯಾವ ಡಾಕ್ಯುಮೆಂಟ್? ಒಳಗಿರುವಂತ ಡಾಕ್ಯುಮೆಂಟ್ ಯಾವುದೇ ರೀತಿಯಲ್ಲಿ ನೀವು ಮೊನ್ನೆ ಆ ಡಾಕ್ಯುಮೆಂಟ್ ಅನ್ನು ಹರಿದಾಕಿ ಅಂತ ಹೇಳುವವರಿಗೆ ನಿಮ್ಗೆ ಡಾಕ್ಯುಮೆಂಟ್ ನಿಮ್ಮಲ್ಲಿ ಯಾವ ಗ್ಯಾರಂಟಿ ನಮಗೆ? ನೀವು ಹೇಳಿದ್ದೀರಿ ಸಾಕ್ಷಿ ಮೊನ್ನೆ ರಜೆ ಹೇಳಿದ್ದೀನಿ ನಿನ್ನಂತರ ಗ್ರಾಮ ಪಂಚಾಯತ್ ನಿಮ್ಗೆ ಅದು ಒರಿಜಿನಲ್ ಇದನ್ನೆಲ್ಲ ಹರಿದು ಬಿಸಾಡಲಿಕ್ಕೆ ಅವ್ರ ಹತ್ರ ಹೇಳಿದ್ದೀರಲ್ವಾ? ಟೈಮ್ ಕೊಡ್ಲಿಕ್ಕೆ ನೀವು ನಿಮ್ಮ ಈಗ ಅವರ ಹಾಸ್ಪಿಟಲ್ ನಾನು ಸೂಸೈಡ್ ಮಾಡ್ತೇನೆ ಅಂತ ಮೇಲೆ ಹೋಗಿದ್ದಕ್ಕೆ ನಾವು ಇಲ್ಲಿ ಬಂದು ಸೇರ್ತೀವಿ. ಇಲ್ಲಿ ಒಂದು ಮಹಿಳೆಗೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು ಸರ್ವಾಧಿಕಾರ ಮಾಡ್ತಿದ್ದೀರಾ. ನಾನು ಹೇಳೋದು ಇಂಥ ಫೇಕ್ ಇದುಗಳು ಇಲ್ಲಿ ಯಾವುದೋ ಹಕ್ಕುಪತ್ರಗಳು ಎಷ್ಟು ನಡೆದಿದೆ ಇದು ಕುಲಂಕುಷವಾಗಿ ತನಿಖೆ ಆಗಬೇಕು. ಎಂತಂತ ಹೇಳಿದ್ರೆ ನಮಗೆ ಮಾಹಿತಿ ಬೇಕು ಅಷ್ಟೇ. ಯಾಕಂದ್ರೆ ಕುಲಂಕುಷವಾಗಿ ತನಿಖೆ ಆಗದಿದ್ದರೆ ಇದೇ ರೀತಿ ಗ್ರಾಮಸ್ಥರು ಸೇರಿ ಕಂದಾಯ ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೇವೆ. ಈಗ ನಾವು ಬಂದದ್ರಿಂದ ಒಂದು ವೇಳೆ ನಾವು ಬರದಿದ್ರೆ ಅವರಿಗೆ ಏನಾದರೂ ತೊಂದರೆ ಸೂಸೈಡ್ ಮಾಡ್ಬಿಟ್ರೆ ಈಗ ಅದಕ್ಕೆ ಯಾರು ನಾವು ಒಂದು ಮಗು ಇದ್ದೇವೆ ಅದಕ್ಕೆ ಇವರು ಮನೆ ಆಗ್ತಾರ ಅದಕ್ಕೆ ಕಾರಣ ಇವರು ಆಗ್ತಾರ. ಅದನ್ನು ಇಲ್ಲಿ ಬರಲ್ಲ ನೀವು RI ಆಫೀಸ್ಗೆ ಬಾ, VRP ಇದಕ್ಕೆ DT ಆಫೀಸ್ಗೆ ಬಾ, ನಾಡಕ ಕಚೇರಿಗೆ ಬಾ ಅಂತ ಹೇಳಿ ಹೋಗ್ಬೋದು. ಹೊರೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಾತಾಡುವಾಗ ಇಲ್ಲಿ ಒಪ್ಪಿಕೊಂಡಿದ್ದವರು ಕೂಡ ಇದ್ದಾರೆ. ನಾನೇ ಮಾಡಿದ್ದು ಅದೆಲ್ಲ ಸಿಲ್ಲಿ ಏನಾಗುದಿಲ್ಲ, ಎಂತೆಂಥ ಹಗರಣಗಳಾಗಿದೆ, ಇದೆಂತಾಗಿದೆ ಅಂತ ಹೇಳುವವರಿಲ್ಲ. ಇದು ಒಂದು ಬಡವರಿಗೆ ಇಂಥ ಫೇಕ್ ಹಕ್ಕುಪತ್ರ ಮಾಡಿಕೊಡುದು ಇದು ಸಿಲ್ಲಿ ವಿಷಯ. ಎಲ್ಲಿಲ್ವಾ ನೋಡಿ ಇವರ DT ಅವರೇ, ಏನೊಂದು ಹಕ್ಕುಪತ್ರದ ಗೋಲ್ಮಾಲ್ ಆಗಿದೆ ಅಂತ ಗೊತ್ತಾಗಿದೆ. ಇಲ್ಲಿ ನಾನು ಊರಲ್ಲಿ ಇಲ್ಲ ಆ ಟೈಮಲ್ಲಿ. ಇಲ್ಲೆಲ್ಲ ಆದದ್ದು ಇಲ್ಲಿ ಸಾಮಾನ್ಯ ಸಭೆ ಆಗಿದೆ. ಆ ಸಾಮಾನ್ಯ ಸಭೆಗೆ ಈ ಗ್ರಾಮಸ್ಥರು ಬಂದಿದ್ದಾರೆ. ಗ್ರಾಮಸ್ಥರು ಬರುವಾಗ ಒಬ್ಬ ಮಾಜಿ ಪಂಚಾಯತ್ ಅಧ್ಯಕ್ಷರು, ಈಗ ಹಾಲಿ ಸದಸ್ಯರೊಬ್ಬರು, ಇವರನ್ನು ನಿಮ್ಮ ಯಾರು ಕಂದಾಯ ಸಹಾಯಕರನ್ನು ನೀನು ನಮ್ಮನ್ನೆಲ್ಲ ಇದು ಮಾಡಿದ್ದಿ, ನಾನು ಹೇಳಿದ್ದಂತ ಆರೋಪ ಮಾಡಿದ್ದೆ ಅಂತ ಹೇಳಿ ನಿನ್ನನ್ನು ನೋಡ್ಕೊಳ್ತೀನಿ ಅನ್ನುವಂಥದ್ದು ನೇರವಾಗಿ ಅವರಿಗೆ ಭಾಷೆ ಆಗ್ತಾರೆ. ಆಗ ಇವರೆಲ್ಲ ಒಳಗಡೆ ಹೋಗಿ ನೀವು ಹೇಗೆ ಹೇಳಿದ್ರಿ ನಮ್ಮ ಹೆಣ್ಮಗಳಿಗೆ ಅಂತೇಳಿ ಮಾತಾಡಿದ್ದಾರೆ. ಮಾತಾಡಿದ ನಂತರ ಅದೇನೋ ಅವರು ತಪ್ಪು ಸರಿ ಅಂತೇಳಿ ಅಲ್ಲಿನಲ್ಲಿ ಸರಿಯಾಗಿದೆ. ಆಗಿರುವಾಗ ಆವಾಗ ಆ ದಿವಸ ಇಂಥದ್ದೇ ಮಾತು ನಿಮ್ಮನ್ನು ಹರಿದಾಕಿದ್ದೇನೆ ಒಂದು ನನಗೀಗ ಇಲ್ಲಿ ಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ನಾವು ನಿಮ್ಮಲ್ಲಿ ಇಡೀ ಅಧಿಕಾರಿಗಳಲ್ಲಿ ಒಂದು ಒಳ್ಳೆ ವಿಶ್ವಾಸ ಇರುವುದರಿಂದ ನಾವು ಮಾತಾಡ್ತೇವೆ. ಏನಂತ ಹೇಳಿದ್ರೆ, ರಜನಿ ಅವರಿಂದ ಆಗಿರ್ತಕ್ಕಂಥ ತಪ್ಪು ಏನು? ಈ ದಾಖಲೆಗಳು ಫೇಕ್ ಆಗಲಿಕ್ಕೆ ಕಾರಣ ಏನು? ಫೇಕ್ ಆಗಿದ್ರೆ ಅಂಥದ್ದು ಕುಪ್ಪೆ ಬದಲು ಎಷ್ಟು ಆಗಿರಬಹುದು ಅದು ಬೇಕು ನಮಗೆ. ಈಗ ಹೆಚ್ಚಿನವರಿಗೆ ಹಕ್ಕುಪತ್ರ ಇದೆ. ಇಲ್ಲಿರ್ತಕ್ಕಂಥ ಇಲ್ಲಿ ಗ್ರಾಮಾಂತರ ಪ್ರದೇಶ ಎಲ್ಲ ಬಡವರು ಇರೋದು. ಬಡವರಿಗೆ ಅವರೆಲ್ಲರೂ ಇಷ್ಟು ಅವರ ಬದುಕು ಕಟ್ಟಿಕೊಳ್ಳುವಾಗ ಅವ್ರು ಎನಿಸುವಂಥ ಒಂದೇ ಒಂದು ಏನಂದ್ರೆ ಸರ್ಕಾರದ ನಮ್ಗೆ ಒಂದು ತುಂಡು ಭೂಮಿ ಹಕ್ಕುಪತ್ರ ಸಿಗಲಿಲ್ಲ ಅಂತ. ಹಕ್ಕುಪತ್ರ ಸಿಕ್ಕಿದೆ, ಕೊಟ್ಟಿದ್ದಾರೆ. ಶಾಸಕರಿಗೆ ಸಂಸದರಿಗೆ ಅದು ಗೊತ್ತಿರೋದಿಲ್ಲ. ಯಾವುದೇ ಚುನಾಯಿತ ಪ್ರತಿನಿಧಿಗಳಿಗೆ ಆ ಹಕ್ಕುಪತ್ರ ಹೇಗೆ ಬಂದಿದೆ ಅಂತ ಗೊತ್ತಿರೋದಿಲ್ಲ. ಅಧಿಕಾರಿಗಳು ಬರೆದಿರ್ತಾರೆ, ತಹಸೀಲ್ದಾರ್ ಸಹಿ ಮಾಡಿರ್ತಾರೆ, ಇವರು ಖಾಲಿ ಒಂದು ಸಮಾರಂಭದಲ್ಲಿ ಕೊಟ್ಟಿರ್ತಾರೆ ಅಷ್ಟೇ ಚುನಾಯಿತ ಪ್ರತಿನಿಧಿಗಳು. ಅದು ಫೇಕಾ ಏನೋ ಚುನಾಯಿತ ಪ್ರತಿನಿಧಿಗೆ ಗೊತ್ತಿರೋದಿಲ್ಲ. ಈಗ ಇಲ್ಲಿ ತಗೊಂಡಿರ್ತಕ್ಕಂಥ ಮುಗ್ಧ ಜನರಿದ್ದಾರಲ್ಲ, ಅವರಿಗೂ ನನ್ನ ಮನೆಯಲ್ಲಿ ತಂದು ಪೆಟ್ಟಿಗೆಯಲ್ಲಿಟ್ಟ ಹಕ್ಕುಪತ್ರ ಅದು ಒರಿಜಿನಲ್ ಸರಿ ಇದೆಯೋ ಫೇಕ್ ಇದೆಯೋ ಅದು ಗೊತ್ತಾಗಬೇಕು. ಯಾವಾಗ ಅವ ಒಂದು ಮನೆ ಕಟ್ಟಲಿಕ್ಕೆ ಬ್ಯಾಂಕಿಗೆ ಲೋನಿಗೂ ಅಥವಾ ಪಂಚಾಯತ್ಗೆ 911ಗೆ ಹೋಗುವಾಗ ಗೊತ್ತಾಗ್ತದೆ. ಈಗ ಅವ್ಯವಹಾರಗಳು ಕುಪ್ಪದ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇದೆ. ಮೊನ್ನೆ 2018ರಲ್ಲಿ 19-18ರಲ್ಲಿ ಒಂದು ಸಿಕ್ಕಿರುವಂಥ ಒಂದು ಹಕ್ಕುಪತ್ರದಲ್ಲಿ ಅದು ಫೇಕ್ ಅಂತ ನಮಗೆ ಇಲ್ಲಿ ಅದು ಕಂಡು ಬಂದಿದೆ. ಅದನ್ನು ಮೊನ್ನೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡಿದ ಗ್ರಾಮಸ್ಥರು ಹೋಗಿ ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದನ್ನು ತನಿಖೆ ಮಾಡ್ತೇವೆ ಅಂತ ನಮಗೆ ಭರವಸೆ ಪಟ್ಟಿದ್ದಾರೆ. ಅದರ ಪೂರ್ವವಾಗಿ ಇವತ್ತು ಅದು ನಿನ್ನೆ ಅದರ ಬಗ್ಗೆ ನಾವು MLA ಅವರ ಹತ್ರ ಕೂಡ ನಾವು ಮನವಿ ಮಾಡಿದ್ದೇವೆ. ಆ ಮನವಿ ಮಾಡುವಂಥ ಸಂದರ್ಭದಲ್ಲಿ MLA ಅವರು ನಮ್ಮ ಎದುರಿನಲ್ಲಿ ನಿಂತು ತಹಸೀಲ್ದಾರ್ಗೆ ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಅಂತ ಹೇಳುವಂಥ ಸಮಯದಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಒಬ್ಬರು ರಜನಿ ಅಂತವರು ಗ್ರಾಮ ಪಂಚಾಯತಿ ದಿನನಿತ್ಯ ಅವರೇ ಬಾಗಿಲು ತೆಗೆದು ಅವರು ಕೆಲಸ ಪ್ರಾರಂಭ ಮಾಡುವ ಹೊತ್ತಿನಲ್ಲಿ ಕುಪ್ಪೆಬದಲಿನ VA
ಮುತ್ತಪ್ಪನವರು ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನು ರಜನಿಯನ್ನು ನೀನು ಕಂದಾಯ ಇಲಾಖೆಯ ಸಿಬ್ಬಂದಿಯನ್ನು ಮುತ್ತಪ್ಪ ವಿ ಎ ಅವರು ಒಳಗೆ ಬರಬೇಡ, ಇನ್ನು ನೀನು ಗ್ರಾಮ ಪಂಚಾಯತಿ ಆಫೀಸಿಗೆ ಒಳಗೆ ಬರಬೇಡ ಅಂತ ಹೇಳಿ ಮನನೊಂದು ಅವಳು ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಹೇಳುವಂಥ ಹೊತ್ತಿನಲ್ಲಿ ಮೇಲೆ ಕಟ್ಟಡ ಮೇಲ್ಗಡೆ ಹೋಗಿ ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ನಮಗೆ ಫೋನ್ ಮೂಲಕ ಕರೆ ಮಾಡಿದಲ್ಲಿ ನಾವೆಲ್ಲರೂ ಬಂದು ಇಲ್ಲಿ ಸೇರಿದ್ದೇವೆ. ಅವರನ್ನು ಬಚಾವ್ ಮಾಡಿ ಅವರನ್ನು ಈಗ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಸೇರಿ ಪ್ರತಿಭಟನೆ ಮಾಡುವಂಥ ಹೊತ್ತಿನಲ್ಲಿ ಗ್ರಾಮ ಡಿ.ಸಿ ಅವರು ಮತ್ತು RI ಅವರು ಮತ್ತು ಇವರು ವಿಲೇಜ್ ಅಕೌಂಟ್ನವರು ಬಂದು ನಮಗೆ ಅವರು ಡಿ.ಟಿ ಅವರನ್ನು RI ಅವರು ಡಿ.ಟಿ ಅವರು ನಮಗೆ ಸರಿಯಾದ ನಾವು ಅದನ್ನು ತನಿಖೆ ಮಾಡ್ತೇವೆ ಅಂತೇಳಿ ಅದನ್ನು ಸೂಕ್ತವಾದಂಥ ನಮಗೆ ಯಾವ ರೀತಿಯಲ್ಲಿ ಅದೆಲ್ಲ ಅವ್ಯವಹಾರ ಆಗಿದೆ ಅದನ್ನೆಲ್ಲ ತನಿಖೆ ಮಾಡ್ತೇನೆ ಅಂತೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಈ ಪ್ರತಿಭಟನೆಯನ್ನು ಇವತ್ತಿಗೆ ಕೈಬಿಟ್ಟಿದ್ದೇವೆ.